ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಇನ್ಸೈಡ್ ಸರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆ ಅಂತೂ ನಮ್ಮ RCB ಅವರು ಚೆನ್ನೈನ ಚಚಾಕ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಮತ್ತೆ ನಿನ್ನ ಮೊದಲನೇ ಮ್ಯಾಚ್ ನಡೆಯುತ್ತೆ ಸನ್ರೈಸರ್ಸ್ ವರ್ಸಸ್ ಲಕ್ನೋ ಸೂಪರ್ ಜೈಂಟ್ಸ್. ಅದರಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್ ಅವರು ಭರ್ಜರಿ ಜಯ ಸಾಧಿಸಿದ್ದಾರೆ ಅಂತಲೇ ಹೇಳ್ಬೋದು. ನಿನ್ನೆ ಟಾಸ್ ಸೋತು ಬ್ಯಾಟಿಂಗ್ ಮಾಡಿದಂಥ SRH ಪವರ್ ಪ್ಲೇಯಲ್ಲೇ 3 ವಿಕೆಟ್ ಕಳ್ಕೊಂಡ್ಬಿಡುತ್ತೆ 22 ರನ್ಗೆ. ಮೊಹಮ್ಮದ್ ಶಮಿ ಅವರಂತೂ ಆವಾಡಿಸ್ಬಿಡ್ತಾರೆ ಅಂತಲೇ ಹೇಳ್ಬೋದು. ಅವರು ಕೇವಲ 4 ಓವರಲ್ಲಿ 9 ರನ್ ಕೊಟ್ಟು 2 ವಿಕೆಟ್ ಪಡ್ಕೊತಾರೆ ಅಂತಲೇ ಹೇಳ್ಬೋದು. ಇನ್ನು SRH ಬ್ಯಾಟಿಂಗ್ ಕಡೆ ಆಮೇಲೆ 4 ವಿಕೆಟ್ ಬಿದ್ದ ನಂತರ ಎನ್ರಿಚ್ ಕ್ಲಾಸನ್ ಅವರು ಮತ್ತು ನಿತೀಶ್ ಕುಮಾರ್ ರೆಡ್ಡಿ ಅವರು ಒಳ್ಳೆ ಇನ್ನಿಂಗ್ಸ್ ಆಡಿ ಒಳ್ಳೆ ರೀಸೆಂಟ್ ಟಾರ್ಗೆಟ್ 156 ಟಾರ್ಗೆಟ್ ಕಡೆ ತಗೊಂಡೋಗ್ತಾರೆ ಅಂತಲೇ ಹೇಳ್ಬೋದು. ಅದರಲ್ಲಿ ಎನ್ರಿಚ್ ಕ್ಲಾಸನ್ ಅವರು 62 ರನ್ ಮಾಡ್ತಾರೆ 41 ಬಾಲಲ್ಲಿ. ಇನ್ನು ನಿತೀಶ್ ಕುಮಾರ್ ರೆಡ್ಡಿ ಅವರು 56 ರನ್ ಮಾಡ್ತಾರೆ 33 ಬಾಲಲ್ಲಿ. ಇನ್ನು ಲಕ್ನೋ ಸೂಪರ್ ಜೈಂಟ್ಸ್ ಬ್ಯಾಟಿಂಗ್ ಅಂತ ಬಂದರೆ ರಿಷಬ್ ಪಂತ್ ಅವರು ಒಳ್ಳೆ ರೆಸ್ಪಾನ್ಸಿಬಲ್ ನಾಕ್ ಆಡ್ತಾರೆ 68 ರನ್ಸ್ ಮಾಡ್ತಾರೆ 50 ಓವರ್ಸಲ್ಲಿ ಮತ್ತು ಮ್ಯಾಚ್ನು ಗೆಲ್ಸ್ಕೊಂಡು ಹೋಗ್ತಾರೆ. ಇನ್ನು ಎಡನ್ ಮಾರ್ಕ್ರಮ್ ಅವರು ಕೂಡ 45 ರನ್ ಮಾಡ್ತಾರೆ 27 ಬಾಲ್ಸಲ್ಲಿ. ಇನ್ನು ಸನ್ರೈಸರ್ಸ್ ಕಡೆ ಬೌಲಿಂಗ್ ಅಂತ ಬಂದರೆ ಹರ್ಷ್ ದುಬೆ ಅವರು ಒಬ್ಬರು ಮಾತ್ರ ಚೆನ್ನಾಗಿ ಮಾಡ್ತಾರೆ. ಅವರು ಕೇವಲ 18 ರನ್ ಕೊಡ್ತಾರೆ 4 ಓವರಲ್ಲಿ 2 ವಿಕೆಟ್ ಪಡ್ಕೊತಾರೆ ಅಂತಲೇ ಹೇಳ್ಬೋದು. ಇನ್ನು SRH ಮ್ಯಾಚ್ ಸೋಲಲು ಮೈನ್ ಕಾರಣ ಏನಪ್ಪ ಅಂದರೆ ಇವರ ಸ್ಟ್ರೆಂತೇ ಇವ್ರಿಗೆ ವೀಕ್ನೆಸ್ ಆಗಿದೆ. ನಿನ್ನೆ ಟಾಪ್ ಆರ್ಡರ್ ಡಮಾಲ್ ಡಿಮಿಲ್ ಬ್ಯಾಟಿಂಗ್ ಆಡೋಂಥ ಟ್ರಾವಿಸ್ ಹೆಡ್ ಮತ್ತು ಅಭಿಷೇಕ್ ಶರ್ಮಾ ಅವರು ಬೇಗ ಔಟ್ ಆಗ್ತಾರೆ. ಸೊ ಅದರಿಂದ ಅವರು ಡೀಸೆಂಟ್ ಟಾರ್ಗೆಟ್ನ ಬೋರ್ಡ್ಗೆ ಹಾಕೋದಕ್ಕಾಗೋದಿಲ್ಲ. ಸೊ ಅದರಿಂದ ಇವರು ಮ್ಯಾಚ್ ಸೋಲ್ತಾರೆ ಅಂತಲೇ ಹೇಳ್ಬೋದು. ಇನ್ನು ನಿನ್ನೆಯ ಮ್ಯಾಚ್ ನಮ್ಮ ಮ್ಯಾಚ್ ಕಡೆ ಅಂತ ಬಂದರೆ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು. ಟಾಸ್ ಸೋತು ಬ್ಯಾಟಿಂಗ್ ಮಾಡಿದಂಥ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು 250 ರನ್ ಸ್ಕೋರ್ ಮಾಡ್ತಾರೆ. ಅದು ಅಲಾಟೆಡ್ 20 ಓವರ್ಸಲ್ಲಿ ಅಂತಲೇ ಹೇಳ್ಬೋದು. ಇನಿಷಿಯಲಿ ಬ್ಯಾಟಿಂಗ್ ಬಂದಂಥ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವ್ರಿಗೆ ಆ ಥರ ಬ್ಯಾಟ್ಗೆ ಬಾಲ್ ಬರ್ತಾ ಇರಲ್ಲ. ಸೊ ಅವರು ಸ್ಟ್ರಗಲ್ ಆಗ್ತಾರೆ ಸ್ಟಾರ್ಟಿಂಗಲ್ಲಿ ಅಂತಲೇ ಹೇಳ್ಬೋದು. ಬ್ಯಾಟ್ ಕೈಯಲ್ಲಿ ತಿರುಗ್ತಾ ಇತ್ತು ಮತ್ತು ಬೌಂಡ್ರಿ ಕಡೆ ಲೈನಲ್ಲಿ ಹೋಗಿ ಬಾಲ್ ನಿಂತುಬಿಡ್ತಾ ಇತ್ತು ಅಂತಲೇ ಹೇಳ್ಬೋದು. ಮತ್ತು ಇನಿಷಿಯಲಿ ಸ್ಲೋ ಸ್ಟಾರ್ಟ್ ತಗೊಂಡ್ರು ಮತ್ತೆ ಆಕ್ಸಲರೇಟ್ ಮಾಡ್ತಾರೆ ಕೊಹ್ಲಿ ಅವರು. ಮತ್ತು ಕೊಹ್ಲಿ ಔಟ್ ಆದ ನಂತರ ಫಿಲ್ ಸಾಲ್ಟ್ ಅವರು ನಿಂತಾಡ್ತಾರೆ. ಅವರು 46 ರನ್ಸ್ ಮಾಡ್ತಾರೆ 30 ಬಾಲ್ಸಲ್ಲಿ ಅಂತ ಹೇಳ್ಬೋದು. ಆಮೇಲೆ ಬಂದಂಥ ನಮ್ಮಯ್ಯ ಕನ್ನಡಿಗ ದೇವದತ್ ಪಡಿಕಲ್ ಅವರು 29 ಬಾಲ್ಸಲ್ಲಿ ತಮ್ಮ ಹಾಫ್ ಸೆಂಚುರಿನ ಕಂಪ್ಲೀಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಮತ್ತೆ ಬಂದಂಥ ನಮ್ಮ ರಜತ್ ಪಟಿದಾರ್ ಅವರು 19 ಬಾಲಲ್ಲಿ 48 ರನ್ ಮಾಡ್ತಾರೆ. ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ ಅಂತಲೇ ಹೇಳ್ಬೋದು. ಮತ್ತೆ ಬಂದಂತಹ ನರ ರಾಕ್ಷಸ ಟೀಮ್ ಡೇವಿಡ್ ಅವರು ಚೆನ್ನೈ ಬೌಲರ್ಸ್ನ ಧೂಳಿಪಟ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅವ್ರು ಹೊಡಿತಾರೆ 70 ರನ್ಸ್ ಹೊಡಿತಾರೆ ಕೇವಲ 25 ಬಾಲ್ಸಲ್ಲಿ ಹೊಡೆದು ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ತಗೊತಾರೆ ಅಂತಲೇ ಹೇಳ್ಬೋದು. ಅವ್ರು ಹೊಡೆದಿರೋ ಒಂದೊಂದು 6 ಚೆನ್ನೈ ಸೂಪರ್ ಕಿಂಗ್ಸ್ ಬೌಲರ್ಸ್ ಬೆವ್ರು ಇಳಿಸ್ಬಿಡುತ್ತೆ ಅಂತಲೇ ಹೇಳ್ಬೋದು. ಅವರು ಒಂದು 6 ಹೊಡಿತಾರೆ ಸ್ಟೇಡಿಯಂ ಆಚೆ ಕಬ್ಬನ್ ಪಾರ್ಕ್ ಹತ್ರ ಬೀಳುತ್ತೆ ಅಂತಲೂ ಹೇಳ್ಬೋದು. ಇನ್ನು 250 ರನ್ಸ್ ಬೃಹತ್ ಟಾರ್ಗೆಟ್ ಅನ್ನು ಚೇಸ್ ಮಾಡಲು ಹೋದಂಥ ಚೆನ್ನೈ ಸೂಪರ್ ಕಿಂಗ್ಸ್ 207 ರನ್ಗೆ ಆಲ್ ಔಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ಟಾರ್ಟಿಂಗ್ ಇನಿಷಿಯಲಿ ಅಂಥ ಸ್ಟಾರ್ಟ್ ಸಿಗೋದಿಲ್ಲ. ಋತುರಾಜ್ ಗಾಯಕ್ವಾಡ್ ಆಗಲಿ ಸಂಜು ಸ್ಯಾಮ್ಸನ್ ಆಯುಷ್ ಮಾತ್ರ ಟಾಪ್ ಆರ್ಡರ್ ಬೇಗ ವಿಕೆಟ್ ಕಳ್ಕೊತಾರೆ ಅಂತಲೇ ಹೇಳ್ಬೋದು. ಮತ್ತೆ ಸರ್ಫರಾಜ್ ಖಾನ್ ಅವರು ಒಳ್ಳೆ ಡೀಸೆಂಟ್ ಇನ್ನಿಂಗ್ ಆಡ್ತಾರೆ 50 ರನ್ಸ್ ಮಾಡ್ತಾರೆ 25 ಬಾಲ್ಸಲ್ಲಿ. ಮತ್ತೆ ಇನ್ನು ಯಾರು ಆ ಥರ ಹೇಳ್ಕೊಳೋ ಥರ ಬ್ಯಾಟಿಂಗ್ ಮಾಡಲ್ಲ. ಇನ್ನು ಪ್ರಶಾಂತ್ ವೀರ್ ಅವರು 43 ರನ್ ಹೊಡಿತಾರೆ 29 ಬಾಲ್ಸಲ್ಲಿ. ಮತ್ತು ಜೆಮ್ಮಿ ಓವರ್ಟನ್ ಅವರು 36 ರನ್ ಹೊಡಿತಾರೆ 16 ಬಾಲಲ್ಲಿ ಅಂತಾನೆ ಹೇಳ್ಬೋದು. ಇನ್ನು ಬೌಲಿಂಗ್ ಅಂತ ಬಂದರೆ ನಮ್ಮ RCB ಕಡೆ ಭುವನೇಶ್ವರ್ ಕುಮಾರ್ ಅವರು 4 ಓವರ್ಸಲ್ಲಿ 3 ವಿಕೆಟ್ಸ್ ತೆಗೆದು 41 ರನ್ಸ್ ಕೊಡ್ತಾರೆ. ಮತ್ತು ಕೃಣಾಲ್ ಪಾಂಡ್ಯ, ಅಭಿನಂದನ್ ಸಿಂಗ್ ಮತ್ತು ಜೇಕಬ್ ಡಫಿ ಅವರು ತಲಾ 2 ವಿಕೆಟ್ ತೆಗಿತಾರೆ ಅಂತಲೇ ಹೇಳ್ಬೋದು. ನನ್ನ ಮ್ಯಾಚ್ ನೋಡ್ತಿದ್ರೆ ಇದು ರೈವಲ್ವರಿ ಅಲ್ಲ, ಇದು ಜಸ್ಟ್ ಡಾಮಿನೆನ್ಸ್ ಅಂತಾನೆ ಹೇಳ್ಬೋದು. ನೆನ್ನೆ ಆ ಥರ ಡಾಮಿನೆನ್ಸ್ ಮಾಡಿ ಬಿಸಾಕಿದ್ದಾರೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅವರು ಚೆನ್ನೈ ಸೂಪರ್ ಕಿಂಗ್ಸ್ ಅಂತಲೂ ಹೇಳ್ಬೋದು. 2024 18th ಮೇ 18 ರನ್ನಿಂದ ನಾವು ಗೆಲ್ಲಬೇಕಾಗಿತ್ತು. ಆ ಮ್ಯಾಚಿಂದ ನಾವು ಗೆದ್ದ ನಂತರ ಈ ಟೀಮ್ನ ನಸೀಬೆ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಅವತ್ತಿಂದ ಕೇವಲ RCB ಮಾತ್ರ ಅಲ್ಲ, ಎಲ್ಲ ಟೀಮ್ ಒಳ್ಳೆ ದೇವಸ್ಥಾನದಲ್ಲಿ ಗಂಟೆ ಹೊಡೆಯೋ ಥರ ಬಂದು ಹೊಡೆದು ಹೋಗ್ತಿದ್ದಾರೆ ಈ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ನ ಅಂತಲೇ ಹೇಳ್ಬೋದು. ಇನ್ನು ಇವತ್ತಿನ ಮ್ಯಾಚ್ ಅಂತ ಬಂದರೆ ಪಂಜಾಬ್ ಕಿಂಗ್ಸ್ ಆಡ್ತಿದ್ದಾರೆ ಕೋಲ್ಕತಾ ನೈಟ್ ರೈಡರ್ಸ್ನ. ಅದು ಇಡನ್ ಗಾರ್ಡನ್ಸಲ್ಲಿ ಅಂತ ಹೇಳ್ಬೋದು. ಇವರ ಹೆಡ್ ಟು ಹೆಡ್ ನೋಡ್ತಾ ಬಂದರೆ 35 ಮ್ಯಾಚಸ್ ಆಡಿದ್ದಾರೆ. ಅದರಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ 21 ಗೆದ್ದಿದ್ರೆ ಪಂಜಾಬ್ ಕಿಂಗ್ಸ್ 13 ಮ್ಯಾಚ್ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಇದರಲ್ಲಿ ಕ್ಲಿಯರ್ ಡಾಮಿನೆನ್ಸ್ ಕಾಣಿಸ್ತಿದೆ ಕೋಲ್ಕತಾ ನೈಟ್ ರೈಡರ್ಸ್ ಅವ್ರದ್ದು. ಇನ್ನು ಇಡನ್ ಗಾರ್ಡನ್ಸ್ನ ಸ್ಟಾಟ್ಸ್ ಅಂತ ನೋಡಿದ್ರೆ ಇಲ್ಲಿ 103 ಮ್ಯಾಚ್ ಆಡಿದ್ದಾರೆ. ಅದರಲ್ಲಿ 43% ಬ್ಯಾಟ್ ಫಸ್ಟ್ ಮಾಡಿರೋರು ವಿನ್ ಆದರೆ 55% ಬೌಲ್ ಫಸ್ಟ್ ಮಾಡಿದರು ವಿನ್ ಆಗಿದ್ದಾರೆ. ಇನ್ನು ಇಲ್ಲಿ
ಫಸ್ಟ್ ಇನ್ನಿಂಗ್ ಅವರೇಜ್ ಸ್ಕೋರ್ ಅಂತ ಬಂದರೆ 168 ಇದೆ. ಸೆಕೆಂಡ್ ಇನ್ನಿಂಗ್ ಅವರೇಜ್ ಸ್ಕೋರ್ 153 ಇದೆ. ಇಲ್ಲಿ ಹೈಯೆಸ್ಟ್ ಟೋಟಲ್ ಬಂದು 262, ಅದು ಮಾಡಿರೋದು ಇದೇ ಸೇಮ್ ಪಂಜಾಬ್ ಕಿಂಗ್ಸ್ ಅಂತಲೇ ಹೇಳ್ಬೋದು. ಆ ಮ್ಯಾಚನ್ನ ಚೇಸ್ ಮಾಡ್ತಾರೆ ಅಂತಲೂ ಹೇಳ್ಬೋದು. ಇನ್ನು ಇಲ್ಲಿ ಲೋಯೆಸ್ಟ್ ಟೋಟಲ್ ಅಂತ ಬಂದರೆ 7 runs ಬೈ KKR, ಅದು 1 hour ಮ್ಯಾಚ್ ಆಗಿರುತ್ತೆ. ಇನ್ನು ಹೈಯೆಸ್ಟ್ ಚೇಸ್ ಅಂತ ಬಂದರೆ 262 ಇದೇ ಸ್ಕೋರನ್ನು ಚೇಸ್ ಮಾಡ್ತಾರೆ ಪಂಜಾಬ್ ಕಿಂಗ್ಸ್ ಅವರು ಎಗೇನ್ಸ್ಟ್ KKR. ಆ ಮ್ಯಾಚಲ್ಲಿ ಜಾನಿ ಬೆರಿಸ್ಟೋ ಅವರು ಸೆಂಚುರಿ ಹೊಡಿತಾರೆ ಅಂತಲೂ ಹೇಳ್ಬೋದು. ಇನ್ನು ಲೋಯೆಸ್ಟ್ ಟೋಟಲ್ ಬಂದು 103 runs, ಅದು ರೈಸಿಂಗ್ ಪುಣೆ ಸೂಪರ್ ಜೈಂಟ್ಸ್ ಅವ್ರದ್ದಾಗಿರುತ್ತೆ. ಇನ್ನು ಈ ಟೀಮ್ನ ಪ್ಲೇಯಿಂಗ್ 11 ಅಂತ ಬಂದರೆ ಆಸ್ ಯೂಶುವಲ್ ಸೇಮ್ ವಿನ್ನಿಂಗ್ ಕಾಂಬಿನೇಷನ್ ತೊಗೊಂಡೋಗ್ತಾರೆ ಪಂಜಾಬ್ ಕಿಂಗ್ಸ್ ಅವರು. ಓಪನ್ ಮಾಡ್ತಾರೆ ಪ್ರಭುಸಿಮ್ರನ್ ಸಿಂಗ್, ಪ್ರಿಯಾಂಶ್ ಆರ್ಯ ಮತ್ತು ಕೂಪರ್ ಕೊನೋಲಿ ಅವರು ಬರ್ತಾರೆ. ಶ್ರೇಯಸ್ ಅಯ್ಯರ್ ಅವರು ಕ್ಯಾಪ್ಟನ್ ಆಗಿ ಆಡಿದ್ರೆ, ನೆಹಲ್ ವಧೇರಾ ಅವರು ಇರ್ತಾರೆ, ಮಾರ್ಕಸ್ ಟೋನಿಸ್ ಇರ್ತಾರೆ, ಶಶಾಂಕ್ ಸಿಂಗ್ ಮತ್ತು ಮ್ಯಾಕ್ರೋ ಎನ್ಸನ್ ಮತ್ತು ಯುಜ್ವೇಂದ್ರ ಚಹಲ್ ಅವರು ಇರ್ತಾರೆ, ಹರ್ಷದೀಪ್ ಸಿಂಗ್ ಇರ್ತಾರೆ. ಮತ್ತು ಅವ್ರಿಗೆ ಸಪೋರ್ಟ್ ಮಾಡೋದಕ್ಕೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರ್ತಾರೆ ವೈಶಾಖ್ ವಿಜಯ್ ಕುಮಾರ್ ಅವರು ಅಂತಲೇ ಹೇಳ್ಬೋದು. ಇನ್ನು ಕೋಲ್ಕತ್ತಾ ನೈಟ್ ರೈಡರ್ಸ್ ಬ್ಯಾಟಿಂಗ್ ಲೈನಪ್ ಮತ್ತು ಇವರ ಪ್ಲೇಯಿಂಗ್ 11 ಅಂತ ಬಂದರೆ ಈ ಮ್ಯಾಚ್ ಸ್ಲೈಟ್ಲಿ ಲಿಟಲ್ ಬಿಟ್ ಚೇಂಜಸ್ ಮಾಡಿದ್ರೆ ಇವರು ಸ್ಟ್ರಾಂಗ್ ಆಗಿ ಕಾಣಿಸ್ತಾರೆ ಅಂತ ಹೇಳ್ಬೋದು. ಅದೇನಿಲ್ಲ, ಸುನಿಲ್ ನರೈನ್ ಅವ್ರ ಕೈಯಲ್ಲಿ ಓಪನಿಂಗ್ ಮಾಡಿಸ್ಬೇಕು. ಯಾಕಂದರೆ ಸುನಿಲ್ ನರೈನ್ ಅವರು ಯಾವಾಗ ಓಪನ್ ಮಾಡಿದ್ದಾರೆ ಇವರು ಕಪ್ ಗೆದ್ದಿದ್ದಾರೆ ಮತ್ತು ಒಳ್ಳೆ ರಿಸಲ್ಟ್ಸು ಬಂದಿದೆ ಈ ಟೀಮ್ಗೆ ಅಂತಲೇ ಹೇಳ್ಬೋದು. ಸೊ ಫಿನಾಲೆನ್ ಜೊತೆ ಸುನಿಲ್ ನರೈನ್ ಓಪನ್ ಮಾಡಿದ್ರೆ 1 ಡೌನಲ್ಲಿ ರಹಾನೆ ಅವ್ರು ಬರ್ತಾರೆ, ರಘುವಂಶಿ ಅವರು ಇರ್ತಾರೆ, ಮತ್ತು ಕೆಮ್ ಗ್ರೀನ್, ರಿಂಕು ಸಿಂಗ್, ರಮನ್ ದೀಪ್ ಮತ್ತು ಅನುಕುಲ್ ರಾಯ್ ಅವರು ಇರ್ತಾರೆ. ಇನ್ನು ವರುಣ್ ಚಕ್ರವರ್ತಿ, ಬ್ಲೆಸ್ಸಿಂಗ್ ಮುಜರ್ಬಾನಿ ಮತ್ತು ವೈಭವ್ ಅರೋರಾ ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿರ್ತಾರೆ. ಸೊ ಈಗ ಈ ಒನ್ ಚೇಂಜಿಂದ ಟೀಮ್ ಬ್ಯಾಲೆನ್ಸ್ ಆಗಿ ಕಾಣಿಸುತ್ತೆ ಮತ್ತು ಮಿಡಲ್ ಆರ್ಡರ್ಗೆ ಬಲ ತರೋ ಥರ ಆಗುತ್ತೆ ಅಂತಲೂ ಹೇಳ್ಬೋದು. ಇನ್ನು ಬೋತ್ ಟೀಮ್ ಕಂಪ್ಯಾರಿಸನ್ ನೋಡಿದ್ರೆ ಪಂಜಾಬ್ ಕಿಂಗ್ಸ್ ಅವರು ಸ್ಟ್ರಾಂಗ್ ಇದ್ದಾರೆ, ಬ್ಯಾಲೆನ್ಸ್ಡ್ ಆಗಿದ್ದಾರೆ. ಸೊ ಕಂಪೇರ್ ಟು ಕೋಲ್ಕತ್ತಾ ನೈಟ್ ರೈಡರ್ಸ್ ಅಂತಲೇ ಹೇಳ್ಬೋದು. ಬಟ್ ಆದರೆ ಈ ಮ್ಯಾಚ್ನ ಪ್ರಿಡಿಕ್ಷನ್ ಅಂತ ಬಂದರೆ ನನಗೆ ಯಾಕೋ ಈ ಮ್ಯಾಚ್ ಪಂಜಾಬ್ ಕಿಂಗ್ಸ್ ಸ್ಟ್ರಾಂಗ್ ಇದ್ದಾರೆ, ಬ್ಯಾಲೆನ್ಸ್ಡ್ ಆಗಿದ್ದಾರೆ ಮತ್ತು ಲಾಸ್ಟ್ 2 ಮ್ಯಾಚ್ ಗೆದ್ಕೊಂಡು ಬರ್ತಿದ್ದಾರೆ. ಸೊ ಆದರೂ ನಾನು ಹೇಳ್ತೀನಿ ಈ ಮ್ಯಾಚ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಅವರು ಗೆಲ್ಬೋದು ಅಂತಲೇ ಹೇಳ್ಬೋದು. ಸೊ ಇಲ್ಲಿವರೆಗೂ ಶೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.